ಕಳೆದ ಒಂದು ವಾರದಿಂದ ಮಳೆಯ ಆರ್ಭಟ ಮುಂದುವರೆದಿದ್ದು ಮರ ಮನೆಗಳ ಮೇಲೆ ಬಿದ್ದು ಹಾನಿಯ ಪ್ರಮಾಣ ಜಾಸ್ತಿಯಾಗುತ್ತಾ ಸಾಗಿವೆ. ಕಳೆದ ಒಂದು ವಾರದಿಂದ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಮುಂದುವರೆದಿದ್ದು ಕುಮಟಾ ತಾಲೂಕಿನಲ್ಲೂ ಅಪಾರ ಪ್ರಮಾಣದಲ್ಲಿ ಹಾನಿ ಉಂಟು ಮಾಡುತ್ತಿದೆ. 3-4 ದಿನಗಳಿಂದ ಸ್ವಲ್ಪ ಪ್ರಮಾಣದಲ್ಲಿ ತಗ್ಗಿದ್ದ ಮಳೆಯು ಬುಧವಾರ ಮತ್ತು ಗುರುವಾರ ತೀವ್ರಗೊಂಡಿದೆ. ನದಿ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿದ್ದು ನದಿ ಕೆಲ ಪ್ರದೇಶಗಳಲ್ಲಿ ನೆರೆ ಭೀತಿ ಎದುರಾಗಿದೆ. ತೋಟಗಳಿಗೆ ನೀರು ನುಗ್ಗಿ ಹಾನಿಯಾಗಿದೆ. ಕಳೆದ 3-4 ದಿನಗಳಲ್ಲಿ ಸರಿಸುಮಾರು 10ಕ್ಕೂ ಅಧಿಕ ಮನೆಗಳಿಗೆ ಹಾನಿಯಾಗಿದೆ. ಗುರುವಾರ ಸುರಿದ ಗುಡುಗು ಸಹಿತ ಭಾರೀ ಮಳೆಗೆ ಹೊನ್ನಳ್ಳಿಯ ಡೂಮಿಂಗ್ ಕೋಸ್ತಾ ಡಿಸೋಜಾ ಮನೆ ಬಳಿಯ 5 ತೆಂಗಿನ ಮರಗಳಿಗೆ ಸಿಡಿಲು ಪಡೆದು ಸುಟ್ಟು ಹೋಗಿವೆ. ಮನೆಗೂ ಹಾನಿಯಾಗಿದೆ. ಬುಧವಾರ ಸುರಿದ ಭಾರೀ ಮಳೆಗೆ ಅಳ್ವೆ ದಂಡಿಯ ದತ್ತಾತ್ರೇಯ ಕೂರ್ಲೆ ಅವರ ಮನೆಯೊಳಕ್ಕೆ ನೀರು ನುಗ್ಗಿ ದವಸ ಧಾನ್ಯಗಳಿಗೆ ಹಾನಿಯಾಗಿದೆ. ಬಿಟ್ಕುಳಿಯ ಜಯಶ್ರೀ ರಮೇಶ್ ನಾಯ್ಕರ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದು ಹಾನಿಯಾಗಿದೆ. ಅಳ್ವೆ ದಂಡೆಯ ಶ್ಯಾಮ್ ಪಟ್ಕೂರೆಯವರ ಮನೆ ಆವರಣದಲ್ಲಿ ನೀರು ತುಂಬಿಕೊಂಡು ಕಾಂಪೌಂಡ್ ಕುಸಿದು ಬಿದ್ದು ಹಾನಿಯಾಗಿದೆ. ಮೇ 28ರಂದು ಬಾವಿಕೊಡ್ಲದ ದುಬ್ಬನ ಸಸಿಯ ಕಾಮಾಕ್ಷಿ ರಘು ಜೋಪಡೇಕರ್ ಅವರ ಹಳೆಯ ಮನೆಯ ದುರಸ್ತಿಗಾಗಿ ಮೇಲ್ಛಾವಣಿಯ ಅರ್ಧ ಭಾಗ ಹಂಚುಗಳನ್ನು ತೆಗೆದಿದ್ದರು. ಇನ್ನರ್ಧ ಭಾಗದ ಮಣ್ಣಿನ ಗೋಡೆ ಮಳೆ ಅಬ್ಬರಕ್ಕೆ ಕುಸಿದು ಬಿದ್ದು ಹಾನಿಯಾಗಿದೆ. ಪ್ರಕಾಶ ಕೃಷ್ಣ ದೇಶಭಂಡಾರಿಯವರ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದು ಭಾರೀ ಹಾನಿಯಾಗಿದೆ. ಮಠದ ಗ್ರಾಮದಲ್ಲಿ ಗುರುನಾಥ ಶೇಟ್ ಅವರು ತಮ್ಮ 1.5 ಎಕರೆ ಪ್ರದೇಶದಲ್ಲಿ ಮೊಗೆಕಾಯಿ ಬೆಳೆದ ಗದ್ದೆಯಲ್ಲಿ ನೀರು ತುಂಬಿಕೊಂಡು ಮೊಗೆಕಾಯಿ ಕೊಳೆತು ಅಪಾರ ಪ್ರಮಾಣದ ನಷ್ಟವಾಗಿದೆ. ಇನ್ನು ತಾಲೂಕಿನ ವಿವಿಧೆಡೆಯ ವಿದ್ಯುತ್ ಕಂಬಗಳ ಮೇಲೂ ಮರ ಬಿದ್ದು ಆ ಭಾಗದಲ್ಲಿ ವಿದ್ಯುತ್ ಸಮಸ್ಯೆಯಾಗಿದೆ. ಹೆಸ್ಕಾಂಗೂ ಭಾರೀ ಪ್ರಮಾಣದಲ್ಲಿ ಹಾನಿಯಾಗಿದೆ. ಒಟ್ಟಾರೆಯಾಗಿ ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ನಿರಂತರ ಮಳೆಯಿಂದಾಗಿ ಯಾವುದೇ ಪ್ರಾಣಹಾನಿ ಸಂಭವಿಸದಿದ್ದರೂ ಜನಜೀವನಕ್ಕೆ ತೀವ್ರ ತೊಂದರೆಯಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.